ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಲ್ಲಿ ನಾಮಿನಲ್ ರೋಲ್ ಅನ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳಿ ನೋಡೋಣ ರೀ. ಫಸ್ಟ್ KSEB ಅನ್ನ ಲಾಗಿನ್ ಮಾಡ್ಬೇಕ್ರಿ. ಯೂಸರ್ ನೇಮ್, ಪಾಸ್ವರ್ಡ್ ಮತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡ್ರಿ. ಸಬ್ಮೆನ್ ಇಲ್ಲಿ ಓಪನ್ ಆಗ್ತದ್ರಿ. ಇಲ್ಲಿ ಈ ಸರಿ ನೀವು SSLC 2026 ಎಕ್ಸಾಮ್ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು ಅಂತಂದ್ರೆ ನಿಮ್ದು ಹೋದ ವರ್ಷದ ರಿನ್ಯೂವಲ್ ಕಾಪಿಯನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕ್ರಿ. ಅದನ್ನ 1 MB ಅಲ್ಲಿ ಸೈಜ್ ಅನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಇಲ್ಲಿ ಕಾಪಿ ಅಪ್ಲೋಡ್ ಮಾಡಿದ್ರೆ ಇದು ನೀವು ಯಾವುದೇ ಸ್ಟೂಡೆಂಟ್ ಅನ್ನ ಇಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದ್ರಿ. ಇನ್ ಕೇಸ್ ಅದನ್ನ ರಿನ್ಯೂವಲ್ ಕಾಪಿಯನ್ನ ಇಲ್ಲಿ ಅಪ್ಲೋಡ್ ಮಾಡಲಿಲ್ಲ ಅಂತಂದ್ರೆ ಯಾವುದೇ ಸ್ಟೂಡೆಂಟ್ ಅನ್ನ ನೀವು ಎಕ್ಸಾಮ್ ಸಲುವಾಗಿ ಅಂದ್ರೆ ನಾಮಿನಲ್ ರೋಲ್ ಅನ್ನ ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಸೊ ಇಲ್ಲಿ SSLC 26 ಎಕ್ಸಾಮಿನೇಷನ್ 1 ರಿಜಿಸ್ಟ್ರೇಷನ್ ಅಂತ ಹೇಳಿದಿರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಆಲ್ರೆಡಿ ನಾವು ರೆಕಗ್ನೈಸೇಷನ್ ರಿನ್ಯೂವಲ್ ಕಾಪಿಯನ್ನ ಇಲ್ಲಿ ಅಪ್ಲೋಡ್ ಮಾಡಿದೀವ್ರಿ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಯೂಸರ್ ನೇಮ್, ಆಮೇಲೆ ಇಲ್ಲಿ ಇಲ್ಲಿಂದ ಅಂದ್ರೆ ನಿಮ್ದು ಸ್ಕೂಲ್ ಪ್ಲೇಸ್ ಇಂದ DDPI ಎಷ್ಟು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೇನೋ ಆ ಕಿಲೋಮೀಟರ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕ್ರಿ. ಇಲ್ಲಿ ಇಯರ್, ಫಸ್ಟ್ ಇಯರ್ ಆಮೇಲೆ ಲಾಸ್ಟ್ ಇಯರ್ ಅಂದ್ರೆ ಅಕಾಡೆಮಿಕ್ ಇಯರ್ ಹೋದ ವರ್ಷದ ನಿಮ್ಗೆ ರಿಲಿವಲ್ ಯಾವ ಇಯರ್ ಇಂದ ಯಾವ ಇಯರ್ ಕೊಟ್ಟಿರ್ತಾರೆ. 1 ವರ್ಷ ಕೊಟ್ರೆ 1 ವರ್ಷ, 3 ವರ್ಷ ಕೊಟ್ರೆ 3 ವರ್ಷ ಅದನ್ನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಹಾಕ್ಬಿಟ್ಟು ನಿಮ್ದು RR ಸರ್ಟಿಫಿಕೇಟ್ ಅನ್ನ 1 KB ಅಥವಾ 1 MB ಅಲ್ಲಿ ಇದನ್ನ PDF ಮಾಡ್ಕೊಂಡ್ಬಿಟ್ಟು ಇದನ್ನ ಅಪ್ಲೋಡ್ ಮಾಡ್ಕೋಬೇಕ್ರಿ. ಇಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ. ಸೊ ಇಲ್ಲಿ ವ್ಯೂ RR ಸರ್ಟಿಫಿಕೇಟ್ ಅಂತ ಹೇಳಿ ಬರ್ತಾ ಇದೆ. ಇವಾಗ ನೆಕ್ಸ್ಟ್ SSLC 26 ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ 1 ಅಂತ ಇದೆ ಅಲ್ರಿ. ಇಲ್ಲಿ ನೀವು ಸ್ಕೂಲ್ ಲ್ಯಾಂಗ್ವೇಜ್ ಕಾಂಬಿನೇಷನ್ ಅನ್ನು ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿ ನಿಮ್ದು ಕನ್ನಡ ಮೀಡಿಯಂ ಇತ್ತು ಅಂತಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ಹೇಳಿ ತಗೋರಿ. ಇಂಗ್ಲಿಷ್ ಮೀಡಿಯಂ ಇತ್ತು ಅಂತಂದ್ರೆ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ಇರ್ತದೋ ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬಹುದ್ರಿ. ಇಲ್ಲಿ ನಮ್ದು ಕನ್ನಡ ಮೀಡಿಯಂ ಇರೋದ್ರಿಂದ ಕನ್ನಡ, ಇಂಗ್ಲಿಷ್ ಆಮೇಲೆ ಹಿಂದಿ ಅಂತ ಹೇಳಿ ಹಾಕೊಂಡಿದೀವ್ರಿ. ಇಲ್ಲಿ ಅಗೇನ್ ಮತ್ತೆ ಇಲ್ಲಿ CCERF ರಿಜಿಸ್ಟ್ರೇಷನ್ ಅಂತ ಹೇಳಿದೆ ರೀ. ಈ CCERF ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಂಟರ್ಫೇಸ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಕೇಳ್ತದೆ ನೋಡ್ರಿ, ಇಲ್ಲಿ ಎಂಟರ್ SATS ನಂಬರ್ ಅಂತ ಹೇಳಿ ಬರ್ತದ್ರಿ. ಇಲ್ಲಿ ನಿಮ್ದು ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಇಂದ SATS ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ V ಅಂತ ಹೇಳಿ ಪ್ರೆಸ್ ಮಾಡ್ರಿ. ಇಲ್ಲಿ ಮಾಡಿದ ತಕ್ಷಣ ಆ ಸ್ಟೂಡೆಂಟ್ ಇಂದು ಆ SATS ನಂಬರ್ ಹೊಂದಿರತಕ್ಕಂಥ ಸ್ಟೂಡೆಂಟ್ಸ್ ಅಂದು ಡೇಟಾ ಇಲ್ಲಿ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಮೇಲೆ ಜೆಂಡರ್, ಕ್ಯಾಟಗರಿ, ರಿಲಿಜಿಯನ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಇದನ್ನ ಎಂಟ್ರಿ ಮಾಡಬೇಕಾದ್ರೆ ಒಂದ್ಸತಿ ನೀವು TC ಅನ್ನ ಎದುರಿಟ್ಕೊಂಡ್ಬಿಟ್ಟು ಅದನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ನೀವು ಹಾಕೊಂಡ್ರೆ ಒಳ್ಳೇದ್ರಿ. ಇಲ್ಲಿ ಕೇಳ್ತದ್ರಿ ಆನ್ಯುವಲ್ ಇನ್ಕಮ್ ರೇಂಜ್ ಅಂತ ಹೇಳಿ ಕೇಳ್ತದ. ಇನ್ ಕೇಸ್ ಅದು ಅಪ್ಲಿಕೇಬಲ್ ಇರಂಗಿಲ್ರಿ. ಇಲ್ಲಿ ಆನ್ಯುವಲ್ ಇನ್ಕಮ್ ರೇಂಜ್ ಬಿಲೋ 1 lakh ರೂಪಾಯಿ ಅಂತ ಹೇಳಿ ಇತ್ತು ಅಂತಂದ್ರೆ ಅದು ನಿಮ್ದು ಇನ್ಕಮ್ ಎಷ್ಟಿರ್ತದಲ್ರಿ ಅದ್ರ ಪ್ರಕಾರ ಇಲ್ಲಿ ಎಂಟ್ರಿ ಮಾಡ್ಕೊಂಡ್ಬಿಡ್ಬೇಕು. ಇನ್ ಕೇಸ್ ಏನಾದ್ರು RD ನಂಬರ್ ಇತ್ತು ಅಂತಂದ್ರೆ RD ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕ್ರಿ. ಇದು ಕಾಸ್ಟ್ ಸರ್ಟಿಫಿಕೇಟ್ ಇಂದು RD ನಂಬರ್ ರೀ. ಆಮೇಲೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿ ಕೇಳ್ತದ್ರಿ. RDದು ಇನ್ಕಮ್ ಸರ್ಟಿಫಿಕೇಟ್ ಇಂದು RD ನಂಬರ್ ಇತ್ತು ಅಂತಂದ್ರೆ ಅದನ್ನು ಹಾಕ್ಬೇಕ್ರಿ. ಇದು ಎಂಟ್ರಿ ಆದ ತಕ್ಷಣ ಅಲ್ಲಿ ಕೇಳ್ತದ್ರಿ ಫಿಸಿಕಲ್ ಕಂಡೀಷನ್ ಅಂತ ಹೇಳಿ. ಇಲ್ಲಿ ಫಿಸಿಕಲ್ ಕಂಡೀಷನ್ ಫಿಟ್ ಇತ್ತು ಅಂತಂದ್ರೆ ನಾರ್ಮಲ್ ಅಂತ ಹೇಳಿ ಹಾಕ್ಬೇಕ್ರಿ. ಏನಾದ್ರೂ ಡಿಸಬಿಲಿಟೀಸ್ ಇತ್ತು ಅಂತಂದ್ರೆ ಅದನ್ನ ಇಲ್ಲಿ ನೀವು ಫಿಲ್ ಮಾಡ್ಕೋಬಹುದು. ಇಲ್ಲಿ ಇನ್ ಕೇಸ್ ಏನಾದ್ರೂ OBC ಬೇರೆ ಇತ್ತು ಅಂತಂದ್ರೆ ಅಲ್ಲಿ ಫೀಸ್ ಅಲ್ಲಿ ಜನರೇಟ್ ಆಗ್ತದೆ. ಎಷ್ಟು ಫೀಸ್ ಇರ್ತದೋ ಆ ಫೀಸ್ ಅನ್ನ ಅಲ್ಲಿ ನೀವು ತಗೊಳ್ಬೇಕ್ರಿ. ಇಲ್ಲಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಹೇಳಿ ಬರ್ತಿದೆ ನೋಡ್ರಿ. ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ ಅಗೇನ್ ಮತ್ತೆ ಒಂದ್ಸತಿ ಕಾಂಬಿನೇಷನ್ ಕೇಳ್ತದೆ ನೋಡ್ರಿ, ಲ್ಯಾಂಗ್ವೇಜ್ ಕಾಂಬಿನೇಷನ್ ಸೆಲೆಕ್ಷನ್ ಅಂತ ಹೇಳಿ. ಇಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ ಕರೆಕ್ಟ್ ಇತ್ತು ಅಂತಂದ್ರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸಬ್ಜೆಕ್ಟ್ ಕಾಂಬಿನೇಷನ್ ಕೇಳ್ತದ್ರಿ, ಮ್ಯಾಥಮೆಟಿಕ್ಸ್, ಸೈನ್ಸ್ ಆಮೇಲೆ ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ಫೋಟೋ ಆಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಹೇಳಿದೆ ರೀ. ಕ್ಯಾಂಡಿಡೇಟ್ ಫೋಟೋಗೆ 20 ಇಂದ 80 KB ವರೆಗೂ JPG ಫಾರ್ಮ್ಯಾಟ್ ಅಲ್ಲಿ ಇದೆ ರೀ. ಆಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ಸ್ಗೆ 20 to 50 KB ನಲ್ಲಿ ಅದು JPG ಫಾರ್ಮ್ಯಾಟ್ ಅಲ್ಲಿ ಇದೆ ರೀ. ಅದನ್ನ ಆಲ್ರೆಡಿ ನೀವು ಏನಾದ್ರು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಇಲ್ಲಿ ಚೂಸ್ ಫೈಲ್ ಹತ್ರ ಹೋಗಿ ಅದನ್ನ ಅಪ್ಲೋಡ್ ಮಾಡಬಹುದು. ಇಲ್ಲಿ ಸಿಗ್ನೇಚರ್ನು ಅಪ್ಲೋಡ್ ಮಾಡ್ರಿ. ಇದು ಆಯ್ತು ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಸೇವ್ ಅಂತ ಹೇಳಿ ಆಪ್ಷನ್ಸ್ ತೋರಿಸ್ತಾ ಇದೆ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಅದು ಕೇಳ್ತದ್ರಿ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ. ಅದನ್ನ ಓಕೆ ಅಂತ ಹೇಳಿ ಪ್ರೆಸ್ ಮಾಡ್ರಿ. ಇಲ್ಲಿ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅನ್ನ ಒಂದ್ಸತಿ ನೀವು ಪ್ರಿವ್ಯೂ ಸಹ ನೋಡ್ಬೋದ್ರಿ. ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಅದು ಡೌನ್ಲೋಡ್ ಆಗಿ ನಿಮ್ಗೆ ಡಿಸ್ಪ್ಲೇ ಆಗ್ತದೆ ನೋಡ್ರಿ. ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಇಲ್ಲಿ ಜನರೇಟ್ ಆಗಿ ನಿಮ್ಗೆ ಈ ಟೈಪ್ ಡಿಸ್ಪ್ಲೇ ಆಗಿರ್ತದ್ರಿ. ಅದರಲ್ಲಿ ಮತ್ತೆ ಏನಾದರೂ ಕರೆಕ್ಷನ್ಸ್ ಇತ್ತು ಅಂತಂದ್ರೆ ನೀವು ಆ ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದ್ರಿ.
ಆಮೇಲೆ ಇನ್ಕಮ್ ರೇಂಜ್ ಏನಾದರೂ 50,000ಕಿಂತ ಜಾಸ್ತಿ ಇತ್ತು ಅಂತಂದರೆ ಇಲ್ಲಿ ನಿಮಗೆ ಫೀಸ್ ಡಿಸ್ಪ್ಲೇ ಆಗ್ತದೆ ರೀ. 50,000ಕಿಂತ ಕಡಿಮೆ ಇತ್ತು ಅಥವಾ 1 lakhಸ್ಕಿಂತ ಕಡಿಮೆ ಇತ್ತು ಅಂತಂದರೆ, ಬಿಲೋ ಇತ್ತು ಅಂತಂದರೆ ಅದು 0 ಅಂತೇಳಿ ಇಲ್ಲಿ ನಿಮಗೆ ಜನರೇಟ್ ಆಗ್ತದೆ ರೀ. ಈ ರೀತಿಯಾಗಿ ನೀವು ನಾಮಿನಲ್ ರೂಲನ್ನು ಫಿಲ್ ಮಾಡ್ಬೋದು ರೀ. ಥ್ಯಾಂಕ್ ಯು.